ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೂ ಪ್ರೇತಾತ್ಮಗಳಿಗೂ ಹಾಗೆ ನಮಗೂ ಏನಾದರೂ ಸಂಬಂಧ ಇದೆಯಾ ಅಥವಾ ಇದೆಲ್ಲವೂ ಕೂಡ ಮೂಢನಂಬಿಕೆನ, ಜೊತೆಗೆ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳೇನು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರ. ಗುರುಜಿ, ಇನ್ನು ಪ್ರೇತಾತ್ಮಗಳ ಕುರಿತಂತೆ ಮಾತನಾಡುವ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಎಲ್ಲ ವೀಕ್ಷಕ ಮಹಾಶಯರಿಗೂ, ದೇಶದ ಅನ್ನದಾತರಾದ ನಮ್ಮೆಲ್ಲರ ಅನ್ನದಾತರಾದ ರೈತ ಮಿತ್ರರಿಗೂ, ಹಾಗೆ ದೇಶವನ್ನು ಸುಭದ್ರವಾಗಿ ಸರ್ವಕಾಲವು ನಿತ್ಯ ನಿರಂತರವಾಗಿ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷವಾದಂಥ ದಿನವನ್ನು ನೋಡಿದಾಗ ವಿಶೇಷವಾಗಿ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಮಾಘ ಮಾಸದಲ್ಲಿ ಇದ್ವಿ ನಾವು. ನಾವು ನಿನ್ನೆಯಿಂದ ಗುಪ್ತ ನವರಾತ್ರಿಗಳಲ್ಲಿದ್ದೇವೆ. ವಿಶೇಷವಾಗಿ ದ್ವಿತೀಯ ಶ್ರವಣ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥ ಮಂಗಳವಾರ. ಶ್ರವಣ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಚಂದ್ರನಾದರೆ, ಇವತ್ತಿನ ದಿನದ ಯುಕ್ತ ಕಾರಕನಾಗಿರ್ತಕ್ಕಂಥವನು ಕುಜನಾಗಿರ್ತಾನೆ. ಆದರೆ ಪಂಚ ಗ್ರಹಗಳ ಕೂಟ ಇರ್ತಕ್ಕಂಥದ್ದು ವಿಶೇಷವಾದಂಥ ಸುದಿನ. ಆದರೆ ಇವತ್ತು ಏನು ಮಾಡಬೇಕಪ್ಪ ಅಂದರೆ, ನಾವು ಈ ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷಗಳನ್ನು ಛೇದ ಮಾಡ್ತೀವಿ. ಯಾವುದು ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷಗಳು? ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯತೆಗಳಿಂದ ತೆಂಗಿನ ಮರ, ಮಾವಿನ ಮರ, ಹೀಗೆ ಬೇವಿನ ಮರ, ಹರಳಿ ಮರ, ಹೀಗೆ ವೃಕ್ಷಗಳು ನಮ್ಯಾವುದೋ ಅನುಕೂಲಕ್ಕೋಸ್ಕರವಾಗಿ ಒಂದಷ್ಟು ವೃಕ್ಷಗಳನ್ನು ನಾವು ಛೇದನ ಮಾಡಿ, ಇದಕ್ಕೆ ವೃಕ್ಷಛೇದನ ದೋಷ ಅಂತಕ್ಕಂಥದ್ದು ಬರುತ್ತೆ. ಈ ವೃಕ್ಷಛೇದನ ಒಂದು ದೋಷ ಏನಿದೆಯೋ, ಏನು ನಮ್ಮನ್ನು ಪ್ರಪ್ರಥಮವಾಗಿ ಬೇವಿನ ಮರಕ್ಕೆ ಮತ್ತು ಈ ಒಂದು ಮಾವಿನ ಮರವನ್ನು ಅಥವಾ ತೆಂಗಿನ ಮರವನ್ನು ನಾವು ವಿಸರ್ಜನೆ ಮಾಡಿದಾಗ ಕೆಲವೊಂದಷ್ಟು ದಿನಗಳ ತನಕ ಅದರ ಪ್ರಭಾವ ನಮ್ಮ ಮೇಲೆ ಬೀರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇವತ್ತೇನು ಮಾಡಬೇಕಪ್ಪ ಅಂದರೆ, ಏನು ಮಾಡಬೇಕಾದಂಥ ಅನಿವಾರ್ಯತೆಗಳೆಲ್ಲ ಸಾಧ್ಯವಾದವರು ಇವತ್ತೇನಪ್ಪ ಅಂದರೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಎಲ್ಲೋ ಒಂದು ಪ್ರಕೃತಿಯ ಮಡಲಲ್ಲಿ ಒಂದು ತೆಂಗಿನ ಮರ, ಒಂದು ಮಾವಿನ ಮರ, ಒಂದು ಬೇವಿನ ಮರ, ಈ ರೀತಿಯಾದಂಥ ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷಗಳನ್ನು ನಾವು ನೆಡ್ತೀವಿ ಅಂತಕ್ಕಂಥವ್ರು ಎಲ್ಲೋ. ಯಾಕಂದರೆ ಮನೆಯಲ್ಲಿಟ್ಟು ಇವತ್ತು ತಂದು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು, ಸಾಧ್ಯ ಆಯಿತು ಅಂತ ಇಟ್ಕೊಳ್ಳಿ, 2 ತೆಂಗಿನ ಸಸ್ಯಗಳನ್ನು ತನ್ನಿ. ಯಾವುದಾದ್ರೂ ಶಿವಶಕ್ತಿ ಕ್ಷೇತ್ರವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಅಲ್ಲಿ ಆ ವ್ಯವಸ್ಥೆ ಇದ್ದಾಗ ಅದನ್ನು ನೆಟ್ಟು ಪೋಷಿಸುವಂಥ ವ್ಯವಸ್ಥೆಯನ್ನು ಮಾಡಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಈ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಮಾನಸಿಕವಾಗಿ ಒತ್ತಡ, ಯಾವ ಸಮಸ್ಯೆನೂ ಇರದೇ ಇದ್ದಾಗಲೂ ಕೂಡ ಮನಸ್ಸಿನ ಮೇಲೆ ಅಗಾಧವಾದಂಥ ಪ್ರಭಾವ ಬೀರಿ ಏನೋ ನಮ್ಗೆ ಆಗ್ತಾ ಇದೆ ಅಂತಕ್ಕಂಥ ಭ್ರಮೆ ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅಂಥವ್ರು ಏನು ಮಾಡ್ಬೋದು, ಇವತ್ತಿನ ದಿವಸ 2 ತೆಂಗಿನ ಸಸ್ಯಗಳನ್ನು ಮನೆಗೆ ತಂದು 48 ದಿನಗಳ ಕಾಲ ಮನೆಯ ಹೊರಭಾಗದಲ್ಲೂ ಎಲ್ಲೋ ಅವರ ಅನುಕೂಲಕ್ಕೆ ತಕ್ಕನಾಗಿ ಆ ಗಿಡವನ್ನು ಇಟ್ಟು 48 ದಿನಗಳ ಕಾಲ ಅದನ್ನು ಪೋಷಿಸಿ ತಗೊಂಡೋಗಿ ಯಾವುದಾದ್ರೂ ಒಂದು ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಂತ ನಾವು ಏನು ಕರಿತೀವೋ, ತೀರ್ಥಕ್ಷೇತ್ರಗಳು, ಪುಣ್ಯತಮವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಗೊಂಡೋಗಿ ಅದನ್ನು ನಡೋದ್ರಿಂದ ಪ್ರಕೃತಿಯು ನಮ್ಮನ್ನು ಅನುಗ್ರಹಿಸುವಂತಹ ಎಲ್ಲ ಸದವಕಾಶ ಇರ್ತಕ್ಕಂಥದ್ದಾಗಿರುತ್ತೆ. ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಸರಿ ಗುರುಜಿ, ಇನ್ನು ಪ್ರೇತಾತ್ಮಗಳ ವಿಚಾರಕ್ಕೆ ಬರೋದಾದರೆ, ಪ್ರೇತಾತ್ಮಗಳು ಅಂದರೆ ಏನು? ನಿಜಕ್ಕೂ ಇದು ಪ್ರೇತಾತ್ಮ ಅನ್ನೋದು ಅಸ್ತಿತ್ವದಲ್ಲಿ ಇದೆಯಾ ಅಥವಾ ಇವೆಲ್ಲವೂ ಕೂಡ ನಮ್ಮ ಮೂಢನಂಬಿಕೆನ ಗುರುಗಳೇ? ನಾವು ಒಂದಷ್ಟು ಜನ್ಮಗಳಲ್ಲಿ, ಯಾಕಂದರೆ ನಮಗೆ ಇವತ್ತಿನ ಕಾಲಮಾನದಲ್ಲಿ ತಿಳಿ ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಮ್ಮ ಮುಂದೆ ಇರತಕ್ಕಂಥದ್ದಾಗಿರುತ್ತೆ. ಮೂಢನಂಬಿಕೆ ಅಂದರೆ ಖಂಡಿತ ಮೂಢನಂಬಿಕೆ ಅಲ್ಲ ಅಂತಾದಾಗ ಕೆಲವೊಂದು ಅಷ್ಟು ಅನುಭವಯುಕ್ತವಾಗಿ ಬಂದಿರತಕ್ಕಂಥ ದೋಷಾದಿಗಳು ಬರ್ತವೆ ಖಂಡಿತವಾಗಿ. ಯಾಕೆಂದರೆ ಪ್ರೇತಗಳಂತಕ್ಕಂಥದ್ದು ನಾವೆಲ್ಲ ಕೂಡ ಇಲ್ಲಿಂದ ಗತಿಸಿದ ನಂತರದಲ್ಲಿ ಕೆಲವೊಂದಷ್ಟು ವಯೋಸಹಜವಾದಂತಹ ಏನು ಮರಣಗಳು ಸಂಭವಿಸಿದಾಗ ಅದಕ್ಕೆ ಮುಕ್ತಿ ಅಂತಕ್ಕಂಥದ್ದು ಆಯಾಯ ಕಾಲಮಾನಕ್ಕೆ ಅನುಸಾರವಾಗಿ ಸಿಗುತ್ತೆ. ಕೆಲವೊಂದಷ್ಟು ಆತ್ಮಗಳು, ಯಾಕೆಂದರೆ ಧರ್ಮದಲ್ಲಿ ನಾವು ಆ ಧರ್ಮದ ಅಧೀನದಲ್ಲಿ ಬರ್ತಾ ಇರೋದರಿಂದ ಖಂಡಿತವಾಗಿ ಕೆಲವೊಂದು ವಿಚಾರಗಳು ಖಂಡಿತ ಪ್ರೇತಗಳಿರ್ತಕ್ಕಂಥ ಬಾಧೆ ಇರತಕ್ಕಂಥದ್ದು ಎಷ್ಟೋ ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ.
ಕೆಲವೊಂದು ಅದು ಭ್ರಮೆ ಅಂತ ಅವರು ಅನಿಸ್ಕೊಂಡ್ರೂ ಕೂಡ ಅವ್ರಿಗೆ ಯಾವುದೋ ಒಂದು ಹಿಡಿತದಲ್ಲಿದ್ದಂಥ ಆ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು ಎಷ್ಟೋ ಜನಗಳಲ್ಲಿ ಇದು ಅನುಭವಪೂರ್ವಕವಾಗಿ ಬಂದಿರತಕ್ಕಂಥದ್ದು ಆಗಿರುತ್ತೆ. ಹಾಗಿದ್ದಾಗ ಪ್ರೇತಗಳು ಅಂತಕ್ಕಂಥದ್ದು ನಿಜವಾಗ್ಲೂ ಪ್ರೇತಗಳಿಗೆ ಯಾರೆಲ್ಲ ಜಾತಕದಲ್ಲಿ ಗ್ರಹಗಳಲ್ಲಿ ನಾವು ಕಾರಣೀಭೂತರಾಗಿ ನಾವು ಪರಿಗಣನೆಗೆ ತಗೊಳ್ತೀವಿ ಅಂದಾಗ ಮೊದಲನೆಯದಾಗಿ ಶನಿ ಮತ್ತು ರಾಹು. ಜಾತಕದಲ್ಲಿ ಕೆಲವೊಂದು ಸ್ಥಾನಗಳಲ್ಲಿ ಇವರಿಬ್ಬರ ಒಂದು ಸಂಯೋಗ ಇದ್ದಾಗ ಪ್ರೇತ ಬಾಧೆ ಬರುತ್ತೆ ಅಂತಕ್ಕಂಥದ್ದಿದೆ. ಜೊತೆಗೆ ಎರಡನೇದಾಗಿ ಕುಜ ಮತ್ತು ರಾಹು. ಈ ರಾಹುವಿನ ಶನಿಯುಕ್ತವಾಗಿ ಬಂದಿರತಕ್ಕಂಥ ದೋಷ, ಕುಜನ ಯುಕ್ತವಾಗಿ ರಾಹುವಿಗೆ ಬಂದಿರತಕ್ಕಂಥ ದೋಷ. ಮುಖ್ಯವಾಗಿ ಕುಜನು ನಮ್ಮ ರಕ್ತಕಾರಕನಾಗಿರ್ತಾನೆ. ಈ ರಕ್ತಕ್ಕೆಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು ಕುಜನೇ ಕಾರಕನಾದರೆ ದೇಹಕ್ಕೆ ಮತ್ತು ಆತ್ಮಕ್ಕೆ, ಮುಖ್ಯವಾಗಿ ಆತ್ಮಕಾರಕನು ರವಿ ಆದರೂ ಕೂಡ ನಿಗ್ರಹವನ್ನು ಮಾಡ್ತಕ್ಕಂಥ ಶಕ್ತಿ ರಾಹುಗೆ ಇರತಕ್ಕಂಥದ್ದಾಗಿದೆ. ಸರಿ ಗುರುಜಿ, ಇನ್ನು ಪ್ರೇತಾತ್ಮದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಒಂದು ವೇಳೆ ಪ್ರೇತಾತ್ಮ ಅನ್ನೋದು ಭ್ರಮೆಯೇ ಆದಲ್ಲಿ ಅದರಿಂದ ಹೊರಗೆ ಬರುವಂಥದ್ದು ಹೇಗೆ ಅಂತ ಹೇಳಿ, ಯಾಕೆಂದರೆ ಸಾಕಷ್ಟು ಜನ ಅದು ಪ್ರೇತಾತ್ಮ ಇರಬಹುದು ಅನ್ನುವಂಥ ಅವ್ರದ್ದೇ ಆಗಿರುವಂಥ ಒಂದು ಭಾವನೆಯಲ್ಲಿ ಇರ್ತಾರೆ ಗುರುಗಳೇ. ನಮ್ಮ ಜೊತೆಲಿ ಒಂದಷ್ಟು ಒಡನಾಟದಲ್ಲಿ ಒಂದಷ್ಟು ಜನಗಳು ಸಂಪರ್ಕಕ್ಕೆ ಬರ್ತಾ ಇರ್ತಾರೆ. ನಿತ್ಯ ಬರೋರು ತುಂಬ ಜನ ಇರ್ತಾರೆ, ನಿತ್ಯ ನಮ್ಮಿಂದ ಹೋಗ್ತಾ ಇರ್ತಕ್ಕಂಥವ್ರು ತುಂಬ. ಅಂದರೆ ದೀರ್ಘವಾಗಿ ಹತ್ತಿರದಲ್ಲಿ ಸಮೀಪಸ್ಥಿತೆ ದೂರಸ್ಥಿತೆ ನಾಮ್ ಅಂತೇಳಿ, ದೂರದಲ್ಲಿದ್ದಂಥವ್ರು ನಮ್ಮ ಬಂಧುಗಳಾಗಿದ್ದರೂ ಕೂಡ ಅವ್ರ ಮೇಲೆ ಇರ್ತಕ್ಕಂಥ ಗೌರವ ಹಾಗೆ ಇರುತ್ತೆ. ಹತ್ತಿರದಲ್ಲಿದ್ದಂಥ ಬಂಧುಗಳಾಗಿದ್ದರೂ ಕೂಡ ಅವ್ರ ಮೇಲೆ ಇರ್ತಕ್ಕಂಥ ಗೌರವ ಬೇರೆ ಇರುತ್ತೆ. ಯಾಕೆಂದರೆ ದೂರದಲ್ಲಿದ್ದಂಥವರನ್ನು ನಾವು ಯಾಕೆಂದರೆ ಯಾವಾಗಲೂ ಒಮ್ಮೆ, ವರ್ಷಕ್ಕೊಮ್ಮೆ, 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಅವರನ್ನು ನೋಡಿದಾಗ ನಾವು ಅವ್ರಿಗೆ ಎಲ್ಲ ರೀತಿಯಾದ ಗೌರವಯುತವಾದಂಥ ವಿಚಾರಗಳನ್ನು ಕೊಡ್ತೀವಿ. ಅದು ನಮ್ಮ ಪಕ್ಕದಲ್ಲೇ ನೆರೆಹೊರೆಯದಲ್ಲಿದ್ದಂಥ ಬಂಧುಗಳನ್ನು ನಾವು ಮಾತನಾಡಿಸ್ತೀವಿ. ಅವ್ರ ಮೇಲೆ ಅವ್ರ ಗೌರವ ಇಲ್ಲದೆ ಇರ್ತಕ್ಕಂಥದ್ದಲ್ಲ, ಆದರೆ ಗೌರವ ಇರುತ್ತೆ. ಹಾಗೆಯೇ ಈ ಪ್ರೇತಗಳು ಕೂಡ ನಮ್ಮ ಬದುಕಿನುದ್ದಕ್ಕೂ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಯಾರೋ ಒಬ್ಬರಿಬ್ಬರಿಂದಲ್ಲ. ಏಕೆಂದರೆ ಸಾಕಷ್ಟು ಜನಗಳಿಗೆ ಎಲ್ಲ ರೀತಿಯಲ್ಲೂ ಗ್ರಹಾನುಕೂಲಗಳು ಚೆನ್ನಾಗಿದ್ದಾಗ ಅವ್ರದ್ದು ಯಾವುದೋ ಈಗ ಏನೋ ಒತ್ತಡಗಳಿರ್ತಕ್ಕಂಥದ್ದು, ಮಾನಸಿಕವಾಗಿ ತುಂಬ ಒತ್ತಡ, ನಿದ್ದೆನೇ ಬರ್ತಾ ಇಲ್ಲ ಅಂತಕ್ಕಂಥದ್ದಾಗಿರುತ್ತೆ. ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿಯರಿಬ್ಬರು ಕೂಡ ರಾತ್ರಿಯೆಲ್ಲ ನಿದ್ದೆ ಮಾಡದೇ ಇರತಕ್ಕಂಥ ಸಂದರ್ಭವು ನನ್ನ ಹತ್ರ ಬರ್ತಾ ಇರತಕ್ಕಂಥ ಒಂದಷ್ಟು ಒಂದು ಪರಿಶೀಲನೆಯಲ್ಲಿ ನನಗೆ ಗೊತ್ತಾಗಿರ್ತಕ್ಕಂಥದ್ದಾಗಿರುತ್ತೆ. ಏನು ಕಾರಣ ಇದಕ್ಕೆ ಅಂದಾಗ ಆ ವಾತಾವರಣವು ಕೂಡ ಕಾರಣ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇನ್ನು ರಾಶಿ ಭವಿಷ್ಯದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ ಗುರುಗಳೇ. ಏನಂದರೆ ರಾಶಿ ಅಂತಕ್ಕಂಥದ್ದು ನಮ್ಮ ಪ್ರತಿನಿತ್ಯದ ಅನುದಿನದ ಬದುಕಿನೊಟ್ಟಿಗೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ರಾಶಿ ಭವಿಷ್ಯ ಅಂತಕ್ಕಂಥದ್ದು ನಮ್ಮ ಮನೋಬಲವನ್ನು ಹೆಚ್ಚಿಸುವಂಥ ಒಂದು ಶಕ್ತಿಯುತವಾದಂಥ ಒಂದು ಫಲ. ಹಾಗಾಗಿ ಗ್ರಹಗಳನ್ನು ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ಗಂ ಗಣಾಧಿಪತಯೇ ನಮಃ. ಆದಿತ್ಯಾದಿನವಗ್ರಹ ದೇವತಾಯೇ ನಮಃ. ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ ಮುಖ್ಯವಾಗಿ ಇವತ್ತಿನ ದಿವಸ ಮೇಷರಾಶಿಯವರಿಗೆ ಮಂತ್ರೋಪದೇಶವನ್ನು ತೆಗೆದುಕೊಳ್ಳೋದಕ್ಕೆ ಅತ್ಯಂತ ಸುಸಂದರ್ಭವಾಗಿರ್ತಕ್ಕಂಥದ್ದು. ಹಾಗೆ ರಹಸ್ಯ ವಿದ್ಯೆಗಳನ್ನು ಇವತ್ತಿನ ದಿವಸ ನೀವು ಕಲಿಯಲಿಕ್ಕೆ ಆಸಕ್ತಿ ಇದ್ದಂಥವರು ಇವತ್ತಿನ ದಿವಸ ಮಂತ್ರೋಪದೇಶವನ್ನು ತಗೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಔಷಧಿ ವ್ಯಾಪಾರಗಳಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಮೇಷರಾಶಿಯವರು ಓಂ ಶಕ್ತಿಧರಾಯ ನಮಃ ಅಂತಕ್ಕಂಥ ಮಂತ್ರಾದಿಗಳನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ದೇವತಾ ದರ್ಶನಗಳನ್ನು ಮಾಡುವಂತಹ ಸುಯೋಗ. ಕೋರ್ಟ್ ವಿಚಾರಾದಿಗಳಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಹಿರಿಯರೊಂದಿಗೆ ಸ್ವಲ್ಪ ಸಮಾಗಮನವನ್ನು ಮಾಡ್ತಕ್ಕಂಥದ್ದು, ಅವರೊಟ್ಟಿಗೆ ಕಾಲವನ್ನು ಹರಣ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಈ ವೃಷಭ ರಾಶಿಯವರಿಗೆ ಅನುಕೂಲಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸ್ತ್ರೀಯರಿಂದಲೂ ಕೂಡ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಸಹಕಾರ ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವೃಷಭ ರಾಶಿಯವರು ಓಂ ಸಾಮಗಾನಪ್ರಿಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ದುಂದು ವೆಚ್ಚ ಇರತಕ್ಕಂಥದ್ದಾಗಿರುತ್ತೆ. ಸುಗಂಧ ದ್ರವ್ಯಗಳ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ, ಬಟ್ಟೆ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ, ವಸ್ತ್ರ ವ್ಯಾಪಾರಾದಿಗಳಿಗೆ ಇವತ್ತಿನ ದಿವಸ ಲಾಭ ತರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ದೇವತಾ ಉಪಾಸನೆ ಮಾಡ್ತಕ್ಕಂಥದ್ದು. ಎಷ್ಟೋ ದಿನಗಳಿಂದ ಯಾವುದೋ ದೇವರ ಸನ್ನಿಧಾನಕ್ಕೆ ಹೋಗಿ ಬರಬೇಕು ಅಂದ್ಕೊಂಡಿರ್ತೀರಾ, ಇವತ್ತಿನ ದಿವಸ ಅಚಾನಕ್ಕಾಗಿ ಆ ಯೋಗ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಭಾರವಾದ ವಸ್ತುಗಳನ್ನು ಎತ್ತಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ. ಇವತ್ತಿನ ದಿವಸ
ಓಂ ಗ್ರಹನಾಯಕಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಮಿಥುನ ರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಪತ್ನಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಒತ್ತಡಗಳಿರ್ತಕ್ಕಂಥದ್ದು, ಕಿರಿಕಿರಿಗಳಿರ್ತಕ್ಕಂಥದ್ದು ಆಗಿರುತ್ತೆ. ಸ್ವಲ್ಪ ತಗಾದೆಗಳಾಗ್ತಕ್ಕಂಥದ್ದಾಗಿರುತ್ತೆ. ನಂಬಿಕೆಯಲ್ಲಿ ಮೋಸ ಹೋಗ್ತಕ್ಕಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಜಾಗ್ರವಹಿಸಿ. ಇವತ್ತಿನ ದಿವಸ ಕಟಕ ರಾಶಿಯವರು ಓಂ ಮನೋನಾಯಕಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ರಾಶಿ ಭವಿಷ್ಯದ ಫಲವಾಗಿ ಇನ್ನು ಕಾಲ ಎಷ್ಟು ಬದಲಾದರೂ ಕೂಡ ಈ ಪ್ರೇತಾತ್ಮ ಅನ್ನುವಂಥ ಒಂದು ನಂಬಿಕೆ ಕೆಲವು ಜನರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಯಾರೋ ಹೇಳಿದಂಥ ಸಂದರ್ಭದಲ್ಲಿ ಪ್ರೇತಾತ್ಮ ಅಥವಾ ಭೂತ ಅನ್ನುವಂಥ ವಿಚಾರ ಬಂದಾಗ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಿಸುವಂಥದ್ದನ್ನು ಮಾಡಿಸ್ತಾ ಹೋಗ್ತಾರೆ. ಇದರಿಂದ ಏನಾದರೂ ಪರಿಣಾಮ ಬೀರಬಹುದಾ ಗುರುಗಳೇ? ನಮಗೆ ಅತ್ಯಂತ ಸುಪ್ರಸಿದ್ಧವಾದ ಕ್ಷೇತ್ರ ಗಾಣಗಾಪುರ ಕ್ಷೇತ್ರ, ಗುರುಗಳ ಅವಧೂತರ ಕ್ಷೇತ್ರವಾದದ್ದು. ಯಾಕಂದರೆ ಬಾಲಾವಧೂತರ ಕ್ಷೇತ್ರ ಆಂಧ್ರದಲ್ಲಿರ್ತಕ್ಕಂಥದ್ದು, ಪೀಠಿಕಾಪುರಂ ಅಂತ. ನಮ್ಮ ಕಲಬುರಗಿ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಗಾಣಗಾಪುರದಲ್ಲಿ ನಾವು, ಯಾಕೆಂದರೆ ಸಾಕಷ್ಟು ಈ ಪ್ರೇತಗಳ ಬಾಧೆ ಇದ್ದಂಥವರು ಅಲ್ಲಿ ಹೋದಾಗ ತನಗೆ ತನವೇ ಅರಿವಿಲ್ಲದ ಹಾಗೆ ಅವರು ಇನ್ನೊಬ್ಬರ ಕಂಟ್ರೋಲಲ್ಲಿ ಇರ್ತಕ್ಕಂಥದ್ದು ನಾವು ಅಲ್ಲಿ ಪ್ರತ್ಯಕ್ಷವಾಗಿ ಕಾಣಬಹುದಾದಂಥದ್ದು ಒಂದು ಕ್ಷೇತ್ರ. ಹಾಗೆ ಪ್ರೇತಗಳ ಬಾಧೆ ಯಾಕೆ ಬರುತ್ತೆ ನಮಗೆ ಅಂದರೆ, ಸಹಜವಾಗಿ ಈ ಗ್ರಹಗಳ ಪ್ರಭಾವ ಹೆಚ್ಚಿದ್ದಾಗ, ನಾವು ಯಾವೆಲ್ಲ ಗ್ರಹಗಳನ್ನು ನಾವು ಶನಿ, ರಾಹು, ಕುಜ ಅಂತಕ್ಕಂಥ ಗ್ರಹಗಳ ಪ್ರಭಾವ ಹೆಚ್ಚಾಗಿದ್ದಾಗ ಬೇಗ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಬೆಂಗಳೂರಿನಿಂದ ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ, ಶ್ರೀನಿವಾಸ ಅಂತ. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 18 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓದ್ತಿದ್ದಾರಾ? ಏನು ಓದ್ತಿದ್ದಾರೆ? ಡಿಗ್ರಿ ಫೈನಲ್ ಇಯರ್. ಏನು ಕೇಳಬೇಕಿತ್ತಮ್ಮ? ಅವನ ಎಜುಕೇಶನ್ ಬಗ್ಗೆ. ಏನು ಚಿಂತೆ ಮಾಡುವ ಸಮಸ್ಯೆ ಏನಿಲ್ಲ. ಯಾಕೆಂದರೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಶಾರೀರಿಕವಾದ ಒಂದು ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಕಾಡಬಹುದಾದದ್ದು ಇದೆ. ಹಾಗಾಗಿ ನೀವು ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತಿ ಸೋಮವಾರ ಅಥವಾ ಶನಿವಾರ ಈಶ್ವರನ ಸನ್ನಿಧಾನಕ್ಕೆ ಹೋಗಿ 1-2 ಎಳ್ನೀರನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಖಂಡಿತ ನಿಮ್ಮ ಮಗನ ವಿದ್ಯಾಭ್ಯಾಸದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ತಾಯಿ ಒಳ್ಳೆಯದಾಗುತ್ತಮ್ಮ. ಓಕೆ, ಧನ್ಯವಾದಗಳು ಮಂಜುಳಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ವ್ಯಾಪಾರಸ್ಥರಿಗೆ, ಅದರಲ್ಲೂ ಕೂಡ ಬಂಗಾರ ಮುತ್ತುರತ್ನಗಳ ವ್ಯಾಪಾರಸ್ಥರಿಗೆ ಶುಭವಾಗ್ತಕ್ಕಂಥದ್ದು. ಸ್ವಲ್ಪ ವಾಹನ ಮಾರಾಟಗಾರರಿಗೆ ಸರ್ಕಾರದಿಂದ ಏನಾದರೂ ತಗಾದೆಗಳಾಗ್ತಕ್ಕಂಥ ಸಂಭವ ಇದೆ. ಸ್ವಲ್ಪ ಅದರೊಟ್ಟಿಗೆ ಎಚ್ಚರ ವಹಿಸಿ. ಕರ್ಮದಲ್ಲಿ ನಂಬಿಕೆ ಇಡಿ. ಇವತ್ತಿನ ದಿವಸ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೊಸದಾಗಿರ್ತಕ್ಕಂಥ ಆವಿಷ್ಕಾರಗಳನ್ನು ಮಾಡುವಂತಹ ಆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸುಯೋಗವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸಿಂಹರಾಶಿಯವರು ಓಂ ಲೋಹಿತಾಂಗಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸೋದರರೊಡನೆ ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಗುರುಗಳ ಭೇಟಿ ಆಗ್ತಕ್ಕಂಥ ಸುಸಂದರ್ಭ. ಸ್ವಲ್ಪ ದುಂದುವೆಚ್ಚೆ ಕೂಡ ಇವತ್ತಿನ ದಿವಸ ಧನವ್ಯಯವಾಗ್ತಕ್ಕಂಥ ಸಂದರ್ಭ ಇದೆ. ಅದರಲ್ಲೂ ಕೂಡ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಸ್ವಲ್ಪ ಒತ್ತಡಗಳಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಈ ಕನ್ಯಾ ರಾಶಿಯವರು. ಇವತ್ತಿನ ದಿವಸ ಎಲ್ಲ ಈ ದೋಷಾದಿಗಳಿಂದ ಮುಕ್ತಿಯನ್ನು ಕಾಣಬೇಕಾದರೆ ಓಂ ಕಾಂಚನಾಭಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಂಧುಗಳೊಟ್ಟಿಗೆ ಸ್ವಲ್ಪ ಉಪಕಾರ ಅಥವಾ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಚಂಚಲ ಮನಸ್ಸಿರ್ತಕ್ಕಂಥದ್ದು, ಏನೋ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದು ಅದರಲ್ಲಿ ಒತ್ತಡಕ್ಕೆ ಸಿಲುಕುವಂತಹ ಸಂದರ್ಭ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ. ಸ್ನೇಹಿತರೊಟ್ಟಿಗೆ ಇವತ್ತಿನ ದಿವಸ ಸಮಾಗಮನ ಮಾಡ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ಓಂ ಭಾರ್ಗವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಭಿವೃದ್ಧಿ ಕೆಲಸಗಳಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ವಿವಾಹ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ವಿರಸಗಳಿರ್ತಕ್ಕಂಥದ್ದಾಗಿರುತ್ತೆ. ಬಾಲ್ಯದ ಗೆಳೆಯರ ಸಮಾಗಮನವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಬೆನ್ನು ಮತ್ತು ಉದರ ಸಂಬಂಧ, ಅಂದರೆ ಹೊಟ್ಟೆ ಮತ್ತು ಬೆನ್ನಿಗೆ ಸಂಬಂಧಪಟ್ಟಂಥ ಬಾಧೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಲರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಸಿಡಿಟಿ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸಬಹುದು. ಇವತ್ತಿನ ದಿವಸ ಓಂ ಶಕ್ತಿಪ್ರಿಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ, ಮಾತನಾಡ್ಬಿಡೋಣ. ಹನುಮಂತು ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಹನುಮಂತು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ, ಮಾತಾಡ್ತಾರೆ.
ಓಕೆ, ಟಿವಿ ನೋಡ್ತಾ ಮಾತನಾಡ್ತಾ ಇದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗುತ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನೋಡ್ತಾ ಇಲ್ಲ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 18. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಗುರುಗಳೇ ಚೆನ್ನಾಗಿದ್ದೀನಿ ಗುರುಗಳೇ, ಎಲ್ಲ ನಿಮ್ಮ ಏನು ನಿಮ್ಮ ಪ್ರಶ್ನೆ ಏನಿದೆ? ಗುರುಗಳು ಏನಿಲ್ಲ, GPA ಚುನಾವಣೆ ಬರ್ತಾ ಇದೆ. ನಾನು ಸ್ಪರ್ಧೆ ಮಾಡ್ಬೇಕು ಅಂತಿದ್ದೀವಿ, ಏನನ್ನ ನಮ್ಮ ಅವಕಾಶ ಇದೆಯಾ? ಖಂಡಿತ ಸ್ವಲ್ಪ ಒತ್ತಡಗಳಿದ್ದರೂ ಕೂಡ ಪ್ರತಿಫಲ ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಬಲವಾಗಿ ಪ್ರಯತ್ನ ಪಡಿ. ಇವತ್ತಿನ ದಿವಸ ಬಲಕ್ಕಿಂತ ಶಕ್ತಿಗಿಂತ ಯುಕ್ತಿ ಮುಖ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಜ್ಞಾನಪ್ರದವಾದ ಯುಕ್ತಿಯನ್ನು ಬೆಳೆಸ್ಕೊಂಡು ನಿಮ್ಮ ಕೆಲಸವನ್ನು ನೀವು ಅನುಕೂಲಕರವಾಗಿ ಮಾಡಿಕೊಳ್ಬಹುದಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಕೆಂಗಲ್ ಹನುಮಂತಯ್ಯನ ಸನ್ನಿಧಾನಕ್ಕೆ ಅಥವಾ ನಾವು ಕಾಣಿಪಾಕಂ ಗಣಪತಿ ಸನ್ನಿಧಾನ ಅಥವಾ ಕುರುಡಮಲೆ ಗಣಪತಿ ಸನ್ನಿಧಾನಕ್ಕೆ ಒಮ್ಮೆ ನೀವು ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದಗಳು ಹನುಮಂತ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಪ್ರೇತಾತ್ಮ ಅಂತ ಬಂದಾಗ ಪೂಜೆ ಪುನಸ್ಕಾರಗಳ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂತ. ಇದು ಸಹಜವಾಗಿ ಏನಪ್ಪ ಅಂದರೆ ಒಂದಷ್ಟು ದಿನಗಳವರೆಗೆ ಮಾತ್ರ ನಮ್ಮನ್ನು ಬಾಧಿಸುತ್ತೆ, ನಿರಂತರವಾಗಿ ಇರತಕ್ಕಂಥದ್ದಾಗಿದ್ದಿಲ್ಲ. ಯಾಕೆಂದರೆ ಅದು ಕೂಡ ಚಂಚಲಯುಕ್ತವಾಗಿರ್ತಕ್ಕಂಥ, ಯಾಕೆಂದರೆ ಅತಂತ್ರವಾದದ್ದನ್ನು ಪ್ರೇತಬಾಧೆ ಅಂತ ಕರಿತೀವಿ ನಾವು ಅಷ್ಟೇ. ಯಾವುದೆಲ್ಲ ಅತಂತ್ರಗಳು, ಈಗ ನಮ್ಮ ವಾಹನ ಚಾಲನೆ ಮಾಡಬೇಕಾದ್ರೆ 4 ಚಕ್ರಗಳಲ್ಲಿ ಸಮಚಿತ್ತವಾದಂಥ ಏರಿರಬೇಕು, ಅಂದರೆ ಗಾಳಿ ಇರಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಅದು ಪಂಚರ್ ಆಗಿದೆ ಅಂತ ಆದಾಗ ನಾವು ಚಾಲನೆ ಮಾಡಲಿಕ್ಕೆ ಆಗಲ್ಲ. ನಾವು ಕೂಡಲೇ ಏನು ಮಾಡ್ತೀವಿ, ಅದನ್ನು ಸರಿಪಡಿಸುವಂಥ ವ್ಯವಸ್ಥೆನ ಮಾಡ್ತೀವಿ. ಹಾಗೆ ಬದುಕಿನಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತಾ ಇದ್ದಾವೆ ಅಂತ ಆದಾಗ ಖಂಡಿತ ಗ್ರಹಾನುಕೂಲ ಚೆನ್ನಾಗಿರುತ್ತೆ, ದೇವತಾ ಉಪಾಸನೆ ಮಾಡ್ತಾ ಇರ್ತಾರೆ, ಎಲ್ಲವೂ ಚೆನ್ನಾಗಿದೆ. ಆದರೆ ಯಾವುದೋ ಒಂದು ಹಗ್ಗ ಹಿಡಿತಾ ಇರತಕ್ಕಂಥದ್ದಾಗಿರುತ್ತೆ, ಅಂದರೆ ಅವರ ಬದುಕನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಅದು ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನೆಗಳಲ್ಲಿ ಯಾರೋ ನಮ್ಮ ಪೂರ್ವಜರೋ ಯಾರೋ ಒಬ್ಬರು ಗತಿಸಿದಾಗ ಸರಿಯಾದ ಸದ್ಗತಿ ಸಿಗದೇ ಇದ್ದಾಗಲೂ ಕೂಡ ಅವರು ಆತ್ಮರೂಪದಲ್ಲಿ ಬಂದು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಇದು ಕೂಡ ಯಾಕೆಂದರೆ ಆತ್ಮಗಳಿಗೆ ಕಾರಕನಾಗಿರ್ತಕ್ಕಂಥವನೇ ರವಿ, ಆತ್ಮಕಾರಕನಾಗಿರ್ತಕ್ಕಂಥವನು. ಈ ಆತ್ಮಕಾರಕನೊಟ್ಟಿಗೆ ಶನಿ ಅಂತಕ್ಕಂಥ ಪ್ರೇತಬಾಧೆ ಅಥವಾ ಕುಜ ಅಂತಕ್ಕಂಥ ಪ್ರೇತದು, ರಾಹು ಅಂತಕ್ಕಂಥ ಪ್ರೇತಬಾಧೆ. ಯಾಕೆಂದರೆ ಕುಜನ ಸಂಬಂಧಗಳಿಗೆ ಬರ್ತಕ್ಕಂಥವನು ಆಗ್ತಾನೆ. ನಮ್ಮ ಸಂಬಂಧಗಳಲ್ಲಿ ಯಾರಾದರೂ ತೀವ್ರವಾಗಲೂ ಕೂಡ ಈಗ ಸ್ನೇಹಿತರಿಗೆಲ್ಲ ಸಂಬಂಧ ಕಾರಣೀಭೂತನಾಗಿರ್ತಕ್ಕಂಥವನು ಶನಿ ಆಗ್ತಾನೆ. ಸ್ನೇಹಿತರು ಬುಧ ಮತ್ತು ಶನಿ ಕಾರಕಯುಕ್ತರಲ್ಲಿ ಸ್ನೇಹಿತರು ನಮ್ಮ ಜೊತೆಲಿ ಚೆನ್ನಾಗಿ ಎಷ್ಟು ದೀರ್ಘವಾಗಿರ್ತಾರ, ಅಲ್ಪ ಸಮಯದಲ್ಲಿ ನಮ್ಮೊಟ್ಟಿಗೆ ಇರ್ತಾರ, ಹೋಗ್ತಾರ ಅಂತಕ್ಕಂಥದ್ದು ಶನಿ ಮತ್ತು ಆ ಒಂದು ರಾಹುವಿನ ಮೇಲೆ ಸಂಯೋಜನೆ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಪ್ರೇತಬಾಧೆಗಳು ನಾವು ಕುಜನಿಂದ ನಾನು ಆವಾಗಲೇ ತಿಳಿಸಿದ ಹಾಗೆ ಹೇಗೆ ರಕ್ತ ಸಂಬಂಧಿತವಾಗಿರ್ತಕ್ಕಂಥ ನಮ್ಮ ಸಂಬಂಧದಲ್ಲಿ ಯಾರಾದರೂ ತೀರೋದಾಗಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಕೂಡ ನಮ್ಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸ್ತಾ ಹೋಗೋದಾಗಿದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಧನ ಸಂಗ್ರಹ ಮಾಡುವಂತಹ ಸುಯೋಗ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ವಿಶೇಷವಾಗಿ ದಂತಬಾಧೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗಳಲ್ಲೂ ಕೂಡ ಕಿರಿಕಿರಿಗಳನ್ನು ಕಾಣುವಂಥ ಒಂದು ದಿನವಾದುದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಧನುರಾಶಿಯವರು ಓಂ ತ್ರಿಲೋಚನಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸಾರ್ವಜನಿಕ ಕ್ಷೇತ್ರಗಳಲ್ಲಿದ್ದವನಿಗೆ ಸ್ವಲ್ಪ ಗೌರವದಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಕ್ಷೇತ್ರಗಳ ಒಂದು ದರ್ಶನ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾರ್ವಜನಿಕರಲ್ಲಿ ಇವತ್ತಿನ ದಿವಸ ಎಷ್ಟೇ ಧಕ್ಕೆಗಳು ಬಂದರೂ ಕೂಡ ನಿಮ್ಮೊಟ್ಟಿಗೆ ಒಂದಷ್ಟು ನಿಮ್ಮ ಬೆನ್ನಿಂದ ನಿಲ್ಲುವಂತಹ ವ್ಯಕ್ತಿಗಳು ಕೂಡ ನಿಮ್ಮಿಂದ ಬರ್ತಕ್ಕಂಥವ್ರು, ನೆರವು ನೀಡ್ತಕ್ಕಂಥವ್ರು ಆಗಿರ್ತಾರೆ. ಇವತ್ತಿನ ದಿವಸ ಓಂ ಸೂರ್ಯನಂದನಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಈ ಮಕರ ರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿಯ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಕಾಲರ್ ಒಬ್ರು ಇದ್ದಾರೆ, ಗೌರಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗೌರಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೆಂಗೇರಿ ಉಪನಗರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಹಿರಿಯ ಮಗನ ವಿಷಯ ಕೇಳಬೇಕಾಯ್ತು. 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 15 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಸರ್ ಏನೋ ಇದೆ ಸರ್, ಪ್ರಪಂಚದಲ್ಲಿ ಏನೋ ಇದಾಗಬಾರ್ದು ಅಂತ. ಬದುಕಿನುದ್ದಕ್ಕೂ ಹೋರಾಟ ಪ್ರತಿಯೊಬ್ಬರು ಬದುಕಿನಲ್ಲಿ ಇರುತ್ತೆ ತಾಯಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಏನು ಕೇಳಬೇಕಿತ್ತಮ್ಮ? ನನ್ನ ಹಿರಿಯ ಮಗನಿಗೆ ಇವಾಗ 41 ವರ್ಷ ನಡೀತಾ ಇದೆ. ಮದುವೆ ಆಗಿ ಅವ್ರೊಂದು 3 ತಿಂಗಳು ಅಷ್ಟೇನೆ ಇದ್ದು ಬಿಟ್ಟೋಗ್ಬಿಟ್ರು. ಮನೆ ದೇವರು ಯಾರು? ಮನೆ ದೇವರು ವೀರಭದ್ರ ಸ್ವಾಮಿ. ಅಮ್ಮ, ಸ್ವಲ್ಪ ವಿಷ್ಣು ಸಂಬಂಧಿತವಾದ ತೊಂದರೆ ನಿಮಗೇನೋ ನಿಮ್ಮನ್ನು ಇದು ಪೀಡಿಸ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ.
ಯಾವುದಾದ್ರೂ ಕ್ಷೇತ್ರಗಳಿಗೆ ಏನಾದರೂ ಹರಕೆ ಹೊತ್ತಿದ್ದೀರಾ? ಏನ್ ನಮ್ಗೆ ತೊಂದರೆ ಇದೆ ಸರ್? ಮಹಾವಿಷ್ಣುವಿನ ತೊಂದರೆ, ವಿಷ್ಣು ಇಷ್ಟು ವಿಷ್ಣು ಶಾಪ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನಾದರೂ ಯಾವುದಾದ್ರೂ ಕ್ಷೇತ್ರಗಳಿಗೆ ಏನಾದರೂ ಹರಕೆ ಇದೆಯಾ? ಯಾವ ದೇವ್ರದ್ದು ಏನಾದ್ರು ಅರ್ಕೆ ಇದೆ ಅಂತ ಕೇಳ್ತೀರಾ? ಹೌದಮ್ಮ, ಯಾವುದೋ ದೇವರು ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ದೇವತಾ ಉಪಾಸನೆ ಲೋಪನೋ ಅಥವಾ ದೇವತೆಗಳಿಗೆ ಏನೋ ನೀವು ಹರಕೆ ಹೊತ್ತಿರ್ತಕ್ಕಂಥದ್ದು, ಈ ರೀತಿಯಾದ ಸಮಸ್ಯೆ ನಿಮ್ಮ ಕುಟುಂಬದ ಮೇಲೆ ಇದೆ. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ಯಾವುದು ನಿಮಗೆ ಅರಿವಿಲ್ಲ ಅಂತಾದಾಗ ಪ್ರತಿನಿತ್ಯವೂ ಕೂಡ ಸೂರ್ಯನಾರಾಯಣನಿಗೆ 48 ದಿನಗಳ ಕಾಲ ನಿಮ್ಮ ಮಗನನ್ನು ಅನನ್ಯವಾಗಿ ಸೂರ್ಯಾರ್ಚನೆ ಮಾಡಿಸ್ಲಿಕ್ಕೆ ಹೇಳಿ. ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಪ್ರತಿನಿತ್ಯವೂ ಕೂಡ 48 ದಿನಗಳ ಕಾಲ ಸೂರ್ಯಗ್ರಹದ ಸಮೀಪದಲ್ಲಿ ನಿಮ್ಮ ಮಗನ ಹೆಸರಲ್ಲಿ ಮುಖ್ಯವಾಗಿ ಪ್ರತಿನಿತ್ಯವೂ ಕೂಡ ದೇವತಾ ಅರ್ಚನೆಯನ್ನು ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿತ್ಯವೂ ಕೂಡ ಒಂದೊಂದು ಹಚ್ಚು ಬೆಲ್ಲವನ್ನು ತಗೊಂಡೋಗಿ ನಾರಾಯಣನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಈ ಸಮಸ್ಯೆ ಖಂಡಿತವಾಗಿ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಗೌರಮ್ಮ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್ ಅವ್ರು. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜಗೋಡ ಜಿ ಪಾಟೀಲ್, ಓಕೆ. ವಿಜಯಪುರ ಜಿಲ್ಲೆ ಚಿನ್ನಪ್ಪ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್. 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1 ರಿಂದ 35 ರೀ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಏನು ನಿಮ್ಮ ಪ್ರಶ್ನೆ ಏನಿದೆ ರಾಯ್ರೆ? ಹಲೋ, ನಿಮ್ದು ಏನು ಪ್ರಶ್ನೆ ಏನಿದೆ? ಪ್ರಶ್ನೆ ಬಲ ಭಾಳ ಅರ್ಚನೆ ಅದ್ರಿ. ಇದು ಎಲ್ಲ ಮಾಡಿದ ಕೆಲಸ ಏನೋ ಆಗಲ್ಲ ಅವ್ರ. ನೀವೊಂದು ಕೆಲಸ ಮಾಡಿ, ಏನೋ ಕ್ಷೇತ್ರ ದೋಷ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಕುಟುಂಬದವರಿಂದಲೇ ಏನೋ ಕ್ಷೇತ್ರ ದೋಷ ಆಗಿದೆ ಅಂತಕ್ಕಂಥದ್ದು. ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷ ಛೇದನೆ ಏನಾದರೂ ಆಗಿದೆಯಾ? ನಿಮ್ಮ ಜಮೀನಲ್ಲಿ ಏನಾದರೂ ಮಾವಿನ ಮರ, ತೆಂಗಿನ ಮರ, ಬಾಳೆ ಗಿಡ ಸಹಜವಾಗಿ ಕಟ್ ಮಾಡ್ತೀವಿ. ಆದರೂ ಕೂಡ ನಮ್ಮ ಬೆಳವಣಿಗೆಗೆ ಕಾರಣೀಭೂತವಾಗಿರ್ತಕ್ಕಂಥದ್ದೇ ಬಾಳೆ ಮರ. ಈ ಬಾಳೆ ವಿವಾಹ ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ವಿವಾಹದಲ್ಲಿ ಜಾತಕಗಳ ದೋಷಗಳಿದ್ದಾಗ ಕುಂಭ ವಿವಾಹ, ಕದಳಿ ವಿವಾಹ ಅಂತಕ್ಕಂಥದ್ದು ಮಾಡಿಸ್ತೀವಿ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಯಾವುದೋ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಾದಿಗಳಲ್ಲಿ ಏನಾದರೂ ವೃಕ್ಷವನ್ನು ಛೇದನೆ ಮಾಡಿರ್ತಕ್ಕಂಥದ್ದು ಇದೆಯಾ? ಹಲೋ, ನಿಮ್ಮ ಜಾಗದಲ್ಲಿ ಏನಾದರೂ ಮಾವಿನ ಮರ, ಬೇವಿನ ಮರ, ಅರಳಿ ಮರವನ್ನು ಏನಾದರೂ ನೀವು ಕಟ್ ಮಾಡಿದ್ದೀರಾ? ಇಲ್ರಿ ಏನು ಗೊತ್ತಾಗಲ್ರಿ. ನಾವು ಮಾಡಿರ್ಬೇಕು ಅಥವಾ ಇದು ಏನು ಮಾಡ್ತೀರಾ ತಾವು? ಒಕ್ಕಲ್ತನ ಮಾಡ್ತೀನಿ ಸರ್, ಒಕ್ಕಲ್ತನ. ಒಂದು ಕೆಲಸ ಮಾಡಿ, ನೀವು ಯಾವುದಾದ್ರೂ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಆಂಜನೇಯನ ಸನ್ನಿಧಾನ ಇದೆಯಾ? ಆಂಜನೇಯ ಅದಾನೆ, ನಮ್ಮೂರಲ್ಲಿ ಅದಾನ್ರಿ. ಹಾಗಿದ್ದಾಗ 28 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಆಂಜನೇಯನಿಗೆ 28 ಪ್ರದಕ್ಷಿಣೆ ಮಾಡಿ ಒಂದು ದೀಪ ಹಚ್ಚಿಟ್ಟು, ಕೇಸರಿ ಬರುತ್ತೆ, ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕೇಸರಿ ಕಲ್ಲರು, ಅದನ್ನು ತಗೊಂಡೋಗಿ ವೀಳ್ಯದೆಲೆ ಮತ್ತು ಕೇಸರಿಯನ್ನು ತಗೊಂಡೋಗಿ ಆಂಜನೇಯನಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಹಂ ಹನುಮತೆ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಜಪಿಸಿ ಒಂದು 28 ದಿನಗಳ ಕಾಲ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರವನ್ನು ಮಾಡಿ, ಯಾವುದೇ ತಾಮಸಿಕವಾದ ಆಹಾರಗಳನ್ನು ಸ್ವೀಕರಿಸದ ಹಾಗೆ ಸಾತ್ವಿಕವಾಗಿದ್ದು 28 ದಿನಗಳ ಕಾಲ ಒಂದು ವ್ರತವನ್ನು ಮಾಡಿ ಆಂಜನೇಯನ ಸನ್ನಿಧಾನಕ್ಕೆ ಪ್ರತಿನಿತ್ಯವೂ ಕೂಡ ಹೋಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಓಂ ಹಂ ಹನುಮತೆ ನಮಃ ಅಂತಕ್ಕಂಥ ಮಂತ್ರವನ್ನು ನಿತ್ಯವೂ ಕೂಡ ನಿರಂತರವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆ ಬಗೆಹರಿತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಭದ್ರಾವತಿಯಿಂದ ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಏನು ಚೆನ್ನಾಗಿದ್ದೀವಿ ಅಂತ ಹೇಳಂಗಿಲ್ಲ. ಅಮ್ಮ, ಸಮಸ್ಯೆ ಮನುಷ್ಯನ ಪ್ರತಿಯೊಬ್ಬರ ಬದುಕಿನಲ್ಲಿ ಸಮಸ್ಯೆಗಳು ಹೊರತುಪಡಿಸಿ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ತಾಯಿ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹಸಿರು ಉಸಿರಾಗಿರ್ತಕ್ಕಂಥದ್ದೇ ಸಮಸ್ಯೆಗಳು. ಹೇಳಿ ತಾಯಿ, ಏನು ನಿಮ್ಮ ಪ್ರಶ್ನೆ? ಸಮಸ್ಯೆ ಬರಬೇಕು ಸ್ವಾಮಿ, ತೀರಾ ಇಷ್ಟು ಸಮಸ್ಯೆ ಬದುಕೋದೇ ಆತಲ್ಲಿ. ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ನೀವೊಂದು ಕೆಲಸ ಮಾಡಿ, ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ದಿವ್ಯತಮವಾಗಿರ್ತಕ್ಕಂಥ ಒಂದು ಗುರುಗಳ ಕ್ಷೇತ್ರಕ್ಕೆ ಕನಿಷ್ಠ ಒಂದು 21 ದಿನ ಅಲ್ಲೇ ಇದ್ದು ನೀವು ಅಲ್ಲಿ ಆ ಒಂದು ಉಪಾಸನೆಯನ್ನು ಮಾಡಿ ಬನ್ನಿ. ಖಂಡಿತ ನಿಮ್ಮ ಬದುಕಿಗೆ ಅತ್ಯಂತ ಸುಭದ್ರವಾದಂಥ ಕಾಯಕಲ್ಪ ಸಿಗ್ತಕ್ಕಂಥದ್ದಾಗುತ್ತೆ. ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿಮ್ಮ. ಒಂದು 21 ದಿನ ಅಥವಾ ಒಂದು 11 ದಿನ ಅಥವಾ ಒಂದು 3 ದಿನ
ಅಲ್ಲೇ ಆವಾಗ ಅಂದರೆ ಒಂದು 3-4 ತಿಂಗಳಿಗೊಮ್ಮೆ 3 ದಿನ ಯಾವುದಾದ್ರೂ ಒಂದು ಗುರುಗಳ ಸನ್ನಿಧಾನ, ರಾಘವೇಂದ್ರ ಸ್ವಾಮಿ ಸನ್ನಿಧಾನ, ದತ್ತಾತ್ರೇಯರ ಸನ್ನಿಧಾನ, ಶ್ರೀಧರಾಶ್ರಮ, ಹೀಗೆ ಗುರುಗಳ ಸನ್ನಿಧಾನ, ಗದ್ದಿಗೆ ಸಿದ್ಧಾರೂಢರ ಸನ್ನಿಧಾನ, ಗದ್ದಿಗೆಯಲ್ಲಿ ಒಂದು 3 ದಿವಸ ನೀವು ಇದ್ದು ಅನನ್ಯವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಓಂ ಗುಂ ಗುರುಭ್ಯೋ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲ ದುಃಖ ಶೋಕಾದಿಗಳು ಕೂಡ ಪರಿಹಾರ ಆಗುತ್ತೆ. ಇನ್ನೊಮ್ಮೆ ಓಂ ಗುಂ ಗುರುಭ್ಯೋ ನಮಃ ಅಂತಕ್ಕಂಥ ಮಂತ್ರವನ್ನು ನಿತ್ಯವೂ ಕೂಡ ಪ್ರಾರ್ಥನೆ ಮಾಡಿ. ನಿಮ್ಮ ಬದುಕಿಗೆ ಹೊಸ ಕಾಯಕಲ್ಪ ಸಿಗ್ತಕ್ಕಂಥದ್ದಾಗತ್ತೆ. ತಾಯಿ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಜಯಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮಕರ ರಾಶಿಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರೆ ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ, ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವ್ರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಸ್ವಲ್ಪ ಗೊಂದಲಗಳಿರ್ತಕ್ಕಂಥದ್ದಾಗಿರುತ್ತೆ. ಏನೋ ಮದುವೆಯಲ್ಲಿ ಮನೆಯಲ್ಲಿ ಏನಾದರೂ ಪುಣ್ಯತಮವಾಗಿರ್ತಕ್ಕಂಥ ಶುಭ ಕಾರ್ಯಗಳನ್ನು ಮಾಡಬೇಕು, ದೇವತಾ ಉಪಾಸನೆಗಳನ್ನು ಮಾಡಬೇಕಂತಾಗ ಮನೆಯಲ್ಲಿ ಏನೋ ಒತ್ತಡಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನೆಯಲ್ಲಿದ್ದಂಥ ಕುಟುಂಬದವರ ಮಧ್ಯದಲ್ಲಿ ವೈಮನಸ್ಸುಗಳು ಬರುವಂಥ ಸಂಭವ ಇದೆ. ಸ್ನೇಹಿತರ ಮನಸ್ಸಿನಲ್ಲೂ ಕೂಡ ಸ್ವಲ್ಪ ಗೊಂದಲಗಳು ಬರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತಿನ ದಿವಸ ಶಾರೀರಿಕವಾಗಿ ಬೆನ್ನು ನೋವು, ಕಾಲು ನೋವು, ಹೀಗೆ ಯಾವುದೋ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ನಿಮ್ಮನ್ನು ಅದೇನೋ ಪೀಡಿಸುವ ಹಾಗೆ ನಿಮಗೆ ಭಾಸವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಓಂ ಪಿಪ್ಪಿಲಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಕುಂಭರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲ ದೋಷಾದಿಗಳಿಂದಲೂ ಕೂಡ ಮುಕ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ, ಕೊನೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶತ್ರುಗಳ ಮಧ್ಯದಲ್ಲಿ ಎಷ್ಟೋ ದಿನಗಳಿಂದ ಶತ್ರುತ್ವ ಇರ್ತಕ್ಕಂಥದ್ದಾದರೂ ಕೂಡ ಇವತ್ತಿನ ದಿವಸ ಅದು ಪುನಃ ಪ್ರಾರಂಭ ಆಗಿ ಮತ್ತೇನೋ ವೈಮನಸ್ಸುಗಳು ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಅದರಲ್ಲೂ ಕೂಡ ಸ್ತ್ರೀಯರೊಟ್ಟಿಗೆ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದು, ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ, ವಾಹನ ಚಾಲನೆ ಮಾಡಬೇಕಾದ್ರೆ ಏನಾದರೂ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸಾಹಿತಿಗಳಿಗೆ, ಕವಿಗಳಿಗೆ ಇವತ್ತಿನ ದಿವಸ, ಬರಹಗಾರರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮೀನರಾಶಿಯವರು ಓಂ ಸರ್ವೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಸ್ಮರಣೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಜೊತೆಗೆ ಪ್ರೇತಾತ್ಮದ ಕುರಿತಂತೆ ಗುರುಗಳು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.